ಇನ್ನು ಡಿ ಕೆ ಶಿವಕುಮಾರ್ಗೆ ಎಚ್ ವಿಶ್ವನಾಥ್ ಕೆಲವೊಂದು ಸಲಹೆಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಪ್ರಮುಖ ಸಲಹೆ ಅಂತ ಅಂದ್ರೆ ಸಿದ್ದರಾಮಯ್ಯನವರಿಂದ ದೂರ ಇರಿ. ಡಿ ಕೆ ಶಿವಕುಮಾರ್ ಅವರೇ ಸಿದ್ದರಾಮಯ್ಯನವರಿಂದ ಹುಷಾರಾಗಿರಿ. ಎಚ್ ವಿಶ್ವನಾಥ್ ಡಿ ಕೆ ಶಿವಕುಮಾರ್ಗೆ ಕೊಟ್ಟಿರುವಂತಹ ಸಲಹೆ ತೆಗೆದುಕೊಳ್ಳಬೇಡಿ ಅಂತ ನಾನು ಹೇಳಲ್ಲ. ಸಲಹೆ ತಗೊಳ್ಳಿ, ಎಷ್ಟು ಬೇಕೋ ಅಷ್ಟು ಮಾತ್ರ ಸಲಹೆ ತೆಗೆದುಕೊಳ್ಳಿ. ಬಹಳ ನಂಬಕ್ ಹೋಗ್ಬೇಡಿ ಸಿದ್ದರಾಮಯ್ಯನವರನ್ನ. ಸಿದ್ದರಾಮಯ್ಯನವರು ಯಾರಿಗೂ ಸಲಹೆ ಕೊಟ್ಟಿಲ್ಲ. ಸಲಹೆ ಕೊಟ್ಟರು ಉದ್ಧಾರ ಆಗೋದನ್ನ ಹೇಳಿಲ್ಲ. ಸುಮ್ಮನೆ ಏನೋ ಒಂದು ಕೊಡ್ತಾರೆ, ಯಾರು ಉದ್ಧಾರ ಆಗಲ್ಲ ಅವ್ರು ಸಲಹೆ ಕೊಟ್ಟು. ಸಿಎಂ ಡಿ ಕೆಗೆ ಎಚ್ ವಿಶ್ವನಾಥ್ ಕೊಟ್ಟಿರುವಂಥ ಸಲಹೆಗಳಿದು. ಆಗಾಗ ಅವಕಾಶ ಸಿಕ್ಕಂಥ ಸಂದರ್ಭದಲ್ಲೆಲ್ಲ ಸಿದ್ದರಾಮಯ್ಯನವರ ಕಾಲೆಳೆಯುವಂಥ ಎಚ್ ವಿಶ್ವನಾಥ್ ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಸಲಹೆ ಕೊಡೋ ರೂಪದಲ್ಲೂ ಕೂಡ ಸಿದ್ದರಾಮಯ್ಯನವರನ್ನ ತಿವಿದಿದ್ದಾರೆ. ಜೊತೆಗೆ ಡಿ ಕೆ ಶಿವಕುಮಾರ್ಗೆ ಯಾವ ಸಿದ್ದರಾಮಯ್ಯನೂ ಏನೂ ಮಾಡಲಿಕ್ಕಾಗಲ್ಲ. ಅವ್ರಿಗೆ ಡಿ ಕೆ ಶಿವಕುಮಾರ್ ಬಾಟಮಿಂದ ಬಂದಂಥವ್ರು. ಅದನ್ನು ಹೇಳ್ತಾ ಇದ್ದೀನಿ. ನಾನು ಶಿವಕುಮಾರಲ್ಲಿ ನಾವು ಒಟ್ಟಿಗೆ ಕಾಂಗ್ರೆಸ್ಸಲ್ಲಿ ನಮ್ಮ ಮೈಸೂರು ಶ್ರೀನಿವಾಸ್ ಪ್ರಸಾದ್ ಯೂತ್ ಕಾಂಗ್ರೆಸ್ ಸ್ಟೇಟ್ ಪ್ರೆಸಿಡೆಂಟು, ನಾನು ಯೂತ್ ಕಾಂಗ್ರೆಸ್ ಸ್ಟೇಟ್ ಜನರಲ್ ಸೆಕ್ರೆಟರಿ ಆಗಿತ್ತು. ಆ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಡಿ ಕೆ ಶಿವಕುಮಾರ್ ಬೆಳೆದರು. ಪಕ್ಕಾ ಕಾಂಗ್ರೆಸ್ ಮ್ಯಾನ್, ಸಂಘಟಕ. ಇವತ್ತು ಏನು ಸಂತೋಷ ನಮಗೆಲ್ಲ ಅಂದರೆ, ಒಬ್ಬ ಕಟ್ಟ ಕಾಂಗ್ರೆಸ್ ಮನುಷ್ಯ ಇವತ್ತು ಮುಖ್ಯಮಂತ್ರಿಯಾಗಿದ್ದಾರೆ. ಮತ್ತೊಬ್ಬರು ಕಟ್ಟ ಕಾಂಗ್ರೆಸ್ ಮನುಷ್ಯ ಹರಿಪ್ರಸಾದ್ ಈ ರಾಜ್ಯದ ಪ್ರದೇಶ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿದ್ದಾರೆ. ಹಾಗಾಗಿ ಒಂಥರ ಸಂತೋಷ. ಏನಪ್ಪ ಅಂದರೆ, ಕಾಂಗ್ರೆಸ್ಸಲ್ಲಿ ಪ್ರಾಥಮಿಕ ಸದಸ್ಯದಿಂದ ಹಲವಾರು ವರ್ಷಗಳಿಂದ ದುಡ್ಕೊಂಡು ಬಂದಿರಲ್ಲ, ಇವ್ರಿಗೆ ಇವತ್ತು ಅವಕಾಶ ಸಿಕ್ಕಿದ್ದಂಥದ್ದು ನಮ್ಮೆಲ್ಲರಿಗೂ ಕೂಡ ಸಂತೋಷ ಆಗಿದೆ. ಡಿ ಕೆ ಶಿವಕುಮಾರ್ಗೆ ನಾನು ಸಲಹೆ ಕೊಡೋದು ಏನಪ್ಪ ಅಂತಂದರೆ, ಏಕೆಂತಂದರೆ ಕಾಂಗ್ರೆಸ್ ಇದನ್ನು ಕಟ್ಟಿರುವಂಥವರು ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಈ ಥರದವರೆಲ್ಲ ಕಟ್ಟಿದ್ದಾರೆ. ನೆಹರು ಪಂಚವಾರ್ಷಿಕ ಯೋಜನೆಯನ್ನು ಶುರು ಮಾಡಿದಂಥವ್ರು. ಅಲ್ಲಿಂದಲೂ ಅವತ್ತು 33 ಕೋಟಿಗೆ ಅನ್ನ ಇರಲಿಲ್ಲ. ಅವತ್ತು 33 ಕೋಟಿಗೆ ಅನ್ನ, ಪಂಚವಾರ್ಷಿಕ ಯೋಜನೆಯನ್ನು ಪ್ರಾರಂಭ ಮಾಡಿ ನೀರಾವರಿ ಯೋಜನೆಗಳನ್ನು ತಂದು ಇವತ್ತು ನಾವು ಫ್ರೀ ಅಕ್ಕಿ ಕೊಡ್ತಾಯಿದ್ದೀವಿ.